ನಮಸ್ಕಾರ. ನನ್ನ ಇವತ್ತಿನ ವಿಷಯ ಪ್ರಕೃತಿ, ತ್ರಿಗುಣ ಹಾಗೂ ಕರ್ಮ. ಏನು ಪ್ರಕೃತಿ ಅಂದ್ರೇನು? ನೇಚರ್ ಅಂತಂದ್ರೆ ಗಿಡ ಮರ ಬರೀ ಅಷ್ಟಕ್ಕೆ ಕನ್ಫೈನ್ ಮಾಡಿಬಿಡಿ. ಒಂದು ಸೇಬು ಹಣ್ಣಿನ ಪ್ರಕೃತಿ ಏನಂದರೆ ಟು ಬಿ ಎ ಸೇಬು ಹಣ್ಣು. ಮಾವಿನ ಹಣ್ಣಿಂದು ಮಾವಿನ ಹಣ್ಣು ಪ್ರಕೃತಿ ಅಲ್ವಾ? ಅಂದರೆ ಅದರದ್ದು ಗುಣಧರ್ಮ. ಬೇಸಿಕಲಿ ಪ್ರಕೃತಿ ಅಂತಂದರೆ ಅದು ಒಂದು ವಸ್ತುವಿನ ಗುಣಧರ್ಮನೂ ಆಗಿರಬಹುದು. ಈಗ ಒಬ್ಬ ಮನುಷ್ಯನ ತೊಗೊಂಡ್ರೆ ಅವನು ಅಗೇನ್ ಹೀ ಈಸ್ ಆಪ್ರೇಟೆಡ್ ಬೈ ಹೀ ಈಸ್ ಹ್ಯಾವಿಂಗ್ ದ ಎಲಿಮೆಂಟ್ಸ್ ಆಫ್ ದ ಸೇಮ್ ಪ್ರಕೃತಿ. ಸ್ಕಿನ್ದು ಅದರದ್ದೇ ಆದ ಪ್ರಕೃತಿ, ಮೂಗು, ಅಂದರೆ ಐ ಹೋಪ್ ಯು ಆರ್ ಟ್ರೈ ಟು ಗೆಟ್ ಎಲ್ರದ್ದು ಒಂದೊಂದು ಪ್ರಕೃತಿ ದೇಹದ್ದು ಎಲ್ರದ್ದು ಸಮಾನವಾಗಿರ್ತದೆ. ಮನುಷ್ಯರದೆಲ್ಲ ದೇಹ ಪ್ರಕೃತಿ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಲ್ವಾ? ಏನು ಸ್ವಲ್ಪ ಚೇಂಜ್ ಇರುತ್ತೆ. ಅದೇ ರೀತಿ ಈಗ ನೆಕ್ಸ್ಟ್ ಲೆವೆಲ್ ಪ್ರಕೃತಿ ಆದಮೇಲಿಂದ ತ್ರಿಗುಣಗಳು. It is said that creation itself happened because of the interplay of ತ್ರಿಗುಣಾಸ್. ಯಾವುದದು ತ್ರಿಗುಣಗಳು? 3 ಗುಣಗಳು. ಫಸ್ಟ್ ತಮೋಗುಣ, ನೆಕ್ಸ್ಟ್ ರಜೋಗುಣ, ಮತ್ತು ಸಾತ್ವಿಕ ಗುಣ. ಈಗೇನಾಗ್ತಾ ಇದೆ ಅಂತಂದರೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ when there is interplay of trigunas, then since ಏನಾಗಿದೆ, ಲೆಟ್ ಮಿ ಕಮ್ ಅಗೇನ್. ಈಗ ನಮ್ಮ ದೇಹ ಪ್ರಕೃತಿಗೆ ಸೇರಿದ್ದು, ಒಪ್ಕೊಳ್ತೀರಾ? ಇಟ್ ಬಿಲಾಂಗ್ಸ್ ಟು ನೇಚರ್. ಇದರಲ್ಲಿರೋದೆಲ್ಲ ಮಣ್ಣು, ಪಂಚಮಹಾಭೂತಗಳೇ. ಇಟ್ಸ್ ಪಾರ್ಟ್ ಆಫ್ ದ ನೇಚರ್. ಪಂಚಮಹಾಭೂತಗಳು ಯಾವುದಂತ ಗೊತ್ತು: ಅಗ್ನಿ, ಜಲ, ವಾಯು, ಆಕಾಶ, ಘನ, ಇದು ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ. ಓಕೆ, ಪಂಚಮಹಾಭೂತಗಳು. ನಮ್ಮ ದೇಹದಲ್ಲಿರೋದು ಪಂಚಮಹಾಭೂತಗಳು. ಸೊ ಈಗ ಸಿನ್ಸ್ ನಮ್ಮ ದೇಹ ಕೂಡ ಒಂದು ಪ್ರಕೃತಿಯ ಭಾಗ ಆಗಿರೋದ್ರಿಂದ ನಮ್ಮ ದೇಹದಲ್ಲೂ ಕೂಡ ಈ ತ್ರಿಗುಣಗಳು ಸೇರ್ಕೊಂಡಿದ್ದಾವೆ. ಯಾವುದು? ತಮೋಗುಣ, ರಜೋಗುಣ ಹಾಗೂ ಸಾತ್ವಿಕ ಗುಣ. ಅವುಗಳು ಯಾವ ಪ್ರಪೋರ್ಷನ್ದಲ್ಲಿ ಸೇರಿಕೊಂಡು ಯಾವುದು ಡಾಮಿನೇಟ್ ಆಗಿದೆ ಅದು ನಮ್ಮ ಗುಣಧರ್ಮ ಆಗುತ್ತೆ. ಸಪೋಸ್ ಒಬ್ಬ ಮನುಷ್ಯ ತುಂಬ ಡಿಪ್ರೆಸ್ಡು ಅಥವಾ ಇನ್ಆ್ಯಕ್ಟಿವ್ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ಸ್, ದೆನ್ ಒಂದು ತಮೋಗುಣ ಜಾಸ್ತಿ ಡಾಮಿನೇಟ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಯಾರು ರೆಸ್ಟ್ಲೆಸ್ ಆಗಿರ್ತಾರೆ, ಏನಾದರೂ ಯೋಚನೆ ಮಾಡ್ತಾರೆ, ಅದನ್ನು ಮಾಡಬೇಕು, ಇದು ಮಾಡಬೇಕು ಮಾಡ್ತಾರೆ. ನಾನು ಇಲ್ಲೆಲ್ಲೂ ತಮೋಗುಣದವ್ರು ಬ್ಯಾಡ್, ರಜೋಗುಣನೇ ಬೇಕು, ಒಳ್ಳೆಯದು ಅಂತೆಲ್ಲೂ ಹೇಳ್ತಾ ಇಲ್ಲ. ಜಸ್ಟ್ ಐ ಆಮ್ ಟ್ರೈಂಗ್ ಟು ಪುಟ್ ಮೈ ಥಾಟ್ಸ್. ರಜೋಗುಣದಲ್ಲಿ ಒಂಥರ ಹೈಪರ್ ಆ್ಯಕ್ಟಿವಿಟಿ ಇರುತ್ತದೆ. ಅಲ್ಲೂ ಕ್ಲಾರಿಟಿ ಇಲ್ಲ, ಇಲ್ಲೂ ಕ್ಲಾರಿಟಿ ಇಲ್ಲ. ಏನಾಗಿದೆ, ಕ್ಲಾರಿಟಿ ಇಲ್ದಂಗೆ ಒಂಥರ ಪರಿಸ್ಥಿತಿ ಒತ್ತಡದಲ್ಲಿ ಸಿಕ್ಕೊಂಡು ತಮೋಗುಣಕ್ಕೆ ಹೋಗಿದೆ. ಇಲ್ಲೇನಾಗಿದೆ, ಹೀ ಈಸ್ ಫೈಟಿಂಗ್, ಪ್ರತಿಯೊಂದಕ್ಕೂ ಫೈಟ್ ಮಾಡ್ತಾ ಇದ್ದಾನೆ. ಹೀ ಈಸ್ ಟ್ರೈಂಗ್ ಟು ಫೈಟ್ ಫಾರ್ ಸಿಂಪಲ್ ಥಿಂಗ್ಸ್ ಆಲ್ಸೋ. ಇದು ಒಂಥರ ರಜೋಗುಣ. ಇವೆರಡನ್ನು ಮ್ಯಾನೇಜ್ ಮಾಡ್ತಕ್ಕಂಥ, ಈಗ ಎರಡನ್ನೂ ಬ್ಯಾಡ್, ಸರಿ, ತಪ್ಪು ಅಂತೇನು ಹೇಳ್ತಾ ಇಲ್ಲ ನಾನು, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವೆರಡನ್ನೂ ಸತ್ವಯುತವಾಗಿ ಮ್ಯಾನೇಜ್ ಮಾಡೋನು, ಅದು ಇಟ್ ಈಸ್ ಟು ಬಿ ಲರ್ನ್ಡ್. ಈ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ ಅಂದರೆ ನಾನು ಏನು ಹೇಳೋದು, ಈಗ ಕೆಲವೊಂದು ಸಿಚುವೇಶನ್, ಕೆಲವೊಂದು ಸಂದರ್ಭದಲ್ಲಿ ನಾವು ತಮೋಗುಣನ ಪ್ರದರ್ಶನ ಮಾಡಬೇಕಾಗತ್ತೆ. ಕೆಲವೊಂದು ಸಿಚುವೇಷನ್ನಲ್ಲಿ ರಜೋಗುಣನ ಚೂಸ್ ಮಾಡಬೇಕಾಗತ್ತೆ. ಅಂದರೆ
ಎಲ್ಲ ಟೈಮಲ್ಲೂ ನಾವು ನುಗ್ಗಲೇಬೇಕು ಅಂತೇನಿಲ್ಲ. ಕೆಲವೊಂದು ಕಡೆ 2 ಅಡಿ ಹಿಂದೆ ಇಡಬೇಕು, ಕೆಲವೊಂದು ಕಡೆ ಮೌನವಾಗಬೇಕು, ಕೆಲವೊಂದು ಕಡೆ ರೆಸ್ಟಿಗೆ ಬರಬೇಕು, ಕೆಲವೊಂದು ಕಡೆ ಮೂವ್ ಆಗಲೇಬೇಕಾಗುತ್ತೆ. ಈ ಒಂದು ಇಂಟೆಲಿಜೆನ್ಸ್ ಏನಿದೆಯಲ್ಲ, ವೆನ್ ಟು ಪಿಕಪ್ ವಾಟ್ ಇನ್ ವಾಟ್ ಹೌ ಮಚ್, ಯಾವಾಗ ಎಲ್ಲಿ ಯಾವ ರೀತಿ ಯಾವುದನ್ನು ಯೂಸ್ ಮಾಡ್ಕೊಂಡು ರೆಸ್ಪಾಂಡ್ ಮಾಡೋದಿದೆಯಲ್ಲ, ಅದು ಸತ್ವಗುಣ. ಅದು ತುಂಬ ಡಲ್ಲಾಗಿರುತ್ತೆ. ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಆದರೆ ಅದು ತುಂಬ ವೀಕ್ ಸ್ಟೇಟಲ್ಲಿರುತ್ತೆ. ಅದನ್ನು ನಾವು ಸ್ಟ್ರೆಂಥನಿಂಗ್ ಮಾಡಿಕೊಂಡು, ಅಂದರೆ ಸತ್ವದಲ್ಲಿ ಸ್ಟ್ರಾಂಗ್ ಆದ್ವಿ ಅಂತಂದರೆ ನಾವು ರಜೋಗುಣನ ತೊಳೆದು ಹಾಕಿದ್ವಿ ಅಥವಾ ತಮೋಗುಣನ ತೊಳೆದು ಹಾಕಿದ್ವಿ ಅಂತಲ್ಲ, ಯಾವುದನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಆ ಒಂದು ಕ್ಲಾರಿಟಿ ಬಂತು ಅಂತ ಅರ್ಥ. ಓಕೆ, ಅದು ಸತ್ವಗುಣ. ಸತ್ವಯುತವಾಗಿ ಕಂಟ್ರೋಲ್, ಯು ಆರ್ ರೆಗ್ಯುಲೇಟಿಂಗ್ ದ ಬಾಡಿ, ಯು ಆರ್ ರೆಗ್ಯುಲೇಟಿಂಗ್ ದ ಡಿಸೈರ್ಸ್ ಆ್ಯಂಡ್ ನೀಡ್ಸ್ ಆಫ್ ದ ಬಾಡಿ. ದೇರ್ ಈಸ್ ಎ ಪರ್ಫೆಕ್ಟ್ ಕಂಟ್ರೋಲ್ ಮೆಕ್ಯಾನಿಸಮ್ ಪುಟ್ ಇನ್ ಯುವರ್ ಪ್ಲೇಸ್ ಇನ್ ದ ಇಂಟೆಲೆಕ್ಟ್, ಅಂದರೆ ಸ್ಟ್ರಾಂಗ್ ಹೈಯರ್ ಇಂಟೆಲೆಕ್ಟ್ ಅಂತ ತಿಳ್ಕೊಬೋದು. ಓಕೆ, ಈ ಒಂದು ಸತ್ವಗುಣದಲ್ಲಿ ಏನಾಗುತ್ತೆ ಅಂತಂದರೆ ವಿ ಆರ್ ನಾಟ್ ರಿಯಾಕ್ಟಿಂಗ್. ಓಕೆ, ದೆರ್ ಈಸ್ 2 ವರ್ಡ್ಸ್ ಇನ್ ಇಂಗ್ಲೀಷಲ್ಲಿ, ರಿಯಾಕ್ಟಿವ್ ಆ್ಯಂಡ್ ರೆಸ್ಪಾನ್ಸಿವ್. ಇಲ್ಲಿ ವಿ ಆರ್ ರೆಸ್ಪಾಂಡಿಂಗ್ ಟು ದ ಸಿಚುವೇಶನ್ಸ್. ದೆರ್ ಈಸ್ ಇಂಟೆಲಿಜೆನ್ಸ್ ವೈಲ್ ರೆಸ್ಪಾಂಡಿಂಗ್. ಈ ಒಂದು ಇದನ್ನು ನಾವು ಇನ್ಕಲ್ಕುಲೇಟ್ ಮಾಡಿಕೊಂಡು ಡೆವಲಪ್ ಮಾಡಿಕೊಂಡು ಟ್ರೈನ್ ಮಾಡ್ಕೊಂಡು ಬರೋದಿದೆಯಲ್ಲ, ಇದು ಸತ್ವಗುಣ. ಇದು ಪ್ರತಿಯೊಬ್ಬರು ಮಾಡಲೇಬೇಕು. ಈಗ ನಾವು ನೈಟ್ ಬಾಡಿ ಎಲ್ಲ ದೇಹ ದಣ್ದಿರುತ್ತೆ, ನ್ಯಾಚುರಲ್ ಆಗಿ ವಿ ಹ್ಯಾವ್ ಟು ಚೂಸ್ ತಮೋ, ಅಂದರೆ ತಮೋ ಗುಣದ್ದು ಆಶ್ರಯ ಪಡಿಬೇಕಾಗತ್ತೆ. ಬಾಡಿ ಹ್ಯಾಸ್ ಟು ಗೋ ಇನ್ ಟು ರೆಸ್ಟ್ ಪೀಸ್ಫುಲಿ, ರೆಜ್ಯುಮಿನೇಟ್ ಆಗಬೇಕಾಗಿದೆ ಅದು. ಅದೇ ರೀತಿ ಮಾರ್ನಿಂಗ್ ಎದ್ದಾಗ ದೇರ್ ನೀಡ್ಸ್ ಟು ಬಿ ಸಡನ್ನಾಗಿ ಒಂದು ತಮೋ ಗುಣದಿಂದ ಎದ್ದೇಳ್ತಾ ಇದ್ದೀವಿ ನಾವು. ಬಾಡಿ ನೀಡ್ಸ್ ಟು ಬಿ ಸ್ಲೋಲಿ ಟೇಕನ್ ಇನ್ ಟು ರಜಸ್ ಫಸ್ಟ್ ಥ್ರೂ ಎಕ್ಸಸೈಸಸ್, ಪ್ರಾಕ್ಟೀಸಸ್ ಮಾಡಿ ಬಾಡಿಯಲ್ಲಿ ಒಂದು ಎನರ್ಜಿ ಫ್ಲೋನ ರೆಗ್ಯುಲೇಟ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು, ಅಂದರೆ ಐ ಆಮ್ ಚೂಸಿಂಗ್ ಎವ್ರಿಥಿಂಗ್. ತಮೋಗುಣನೂ ಬಿಡ್ತಾ ಇಲ್ಲ, ರಜೋಗುಣನೂ ಬಿಡ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಓಕೆ, ಲೆಟ್ಸ್ ಸೇ ನಾನು ಸತ್ವಗುಣನ ಇನ್ನೂ ಸ್ಟ್ರಾಂಗ್ ಮಾಡ್ಕೊಂಡಿಲ್ಲ, ಅವಾಗೇನಾಗುತ್ತೆ, ಈ ತಮೋ ಮತ್ತು ರಜೋಗುಣಗಳನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿ ದೋಸ್ ಥಿಂಗ್ಸ್ ಗೆಟ್, ಅದರದ್ದು ಇಂಪ್ಯಾಕ್ಟ್ಸ್ ಏನಿದೆಯಲ್ಲ ಅದು ನಮ್ಮ ದೇಹದಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಈಗ ಹೆಂಗಂತಂದರೆ ವೆನೆವರ್ ಅದು ಯಾವ ಲೆವೆಲ್ಗೆ ಹೋಗ್ಬಿಡುತ್ತೆ ಅಂತಂದರೆ, ಯು ನೋ ದ್ಯಾಟ್, ನಿಮ್ಗೆ ಗೊತ್ತಿರುತ್ತೆ ಈಗ ನಾನು ಆ್ಯಕ್ಟಿವ್ ಆಗಿ ಇರಬೇಕು ಅಂತ, ಬಟ್ ಅಲ್ಲಿ ನಿಮ್ಮ ತಮೋಗುಣ ಎಳೆದುಬಿಡುತ್ತೆ. ಮೀಟಿಂಗಲ್ಲಿ ಇದ್ದೀರಾ, ನಿಮ್ಮ ಕಣ್ಣು ಎಳಿತಾ ಇರುತ್ತೆ, ತೂಕಡಿಕೆ ಬರ್ತಾ ಇರುತ್ತೆ, ಯು ಆರ್ ಅನೇಬಲ್ ಟು ಫೋಕಸ್, ಒಂಥರ ಬೈಸ್ಕೊಂಡು ಅದು ಇದು ಒಂಥರ ಬಾಡಿ ಇಟ್ ಸೆಲ್ಫ್ ಹ್ಯಾಸ್ ಬಿಕಮ್ ತಮೋಗುಣ. ತಮೋಗುಣದ್ದು ಡಾಮಿನೆನ್ಸ್ ಆಗಿಬಿಟ್ಟಿರುತ್ತೆ ಬಾಡಿದಲ್ಲಿ. ಈಗ ಕೆಲವೊಬ್ಬರು ಹೈಪರ್ ಆ್ಯಕ್ಟಿವ್, ಏನು ಕೇಳೋಕ್ಕೆ ರೆಡಿ ಇರಲ್ಲ, ಶಾರ್ಟ್ ಜಜ್ಮೆಂಟ್ಸು, ಟಕ್ಕನೆ ಮಾಡ್ಬೋಣ, ಆಗಲಿ ಅಂತ, ದೆರ್ ಈಸ್ ನೋ ಥಿಂಕಿಂಗ್ ಏನು ಮಾಡೋದು. ಅದು ಕೆಲವೊಂದು ಕಡೆ ಔಟ್ಬಸ್ಟ್ ಆಗ್ತಾ ಇರುತ್ತೆ, ಅದು ಎನರ್ಜಿ ಅನ್ನೆಸೆಸರಿಲಿ. ಕೇಳೋಕ್ಕೆ ರೆಡಿ ಇರಲ್ಲ ಅವರು, ಯಾರು ಒಬ್ಬರು ಎದುರುಗಡೆ ಇರೋ ಸಲಹೆ ತೊಗೊಳಕ್ಕೂ ರೆಡಿ ಇರಲ್ಲ. ಈ ಥರನೂ ಆಗ್ಬಿಡ್ತದೆ. ಅಂದರೆ ದೆರ್ ಈಸ್ ನೋ ಕಂಟ್ರೋಲ್. ಇದು ನಿಮ್ಮ ತಮೋಗುಣದ ಮೇಲೂ ಕಂಟ್ರೋಲ್ ಇರಲ್ಲ, ರಜಗುಣದ ಮೇಲೆ. ಇದು ನಿಮ್ಮ ದೇಹದಲ್ಲಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಆಮೇಲೆ ದೇಹದಲ್ಲಿ ಯಾವ್ದು ಸ್ಟೋರ್ ಆಗುತ್ತಲ್ಲ, ಇಟ್ ಬಿಕಮ್ಸ್ ವೆರಿ ಸ್ಟ್ರಾಂಗ್. ಯೂಶ್ವಲಿ ನಾವೇನು ಥಿಂಕ್ ಮಾಡ್ತೀವಿ, ನಾನು ನನ್ನ ದೇಹನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಹಾಗಿರಲ್ಲ. ಅದು ಬಾಡಿ ಈಸ್ ಕಂಟ್ರೋಲಿಂಗ್ ಅವರ್ ಥಿಂಕಿಂಗ್, ಅವರ್ ಬಿಹೇವಿಯರ್, ಅದು ಎಲ್ಲನೂ ಕಂಟ್ರೋಲ್ ಮಾಡ್ತಾ ಇದೆ ಅದು. ಅದಕ್ಕೆ ಹೇಳಿದ್ದು ಪ್ರಕೃತಿ, ತ್ರಿಗುಣ, ಕರ್ಮ. ಯಾವಾಗ ನಮ್ಮ ತ್ರಿಗುಣಗಳನ್ನ ನಾವು ಹತೋಟಿಯಲ್ಲಿ ತೊಗೊಳ್ದಿಲ್ದಂಗೆ, ಪ್ರಕೃತಿಯನ್ನು, ದೇಹ ಪ್ರಕೃತಿನ ಕಂಟ್ರೋಲಲ್ಲಿ ಇಟ್ಕೊಳ್ದಿಲ್ದಂಗೆ, ಅವಾಗ ಏನಾಗುತ್ತೆ, ತ್ರಿಗುಣಗಳು ಮತ್ತು ನಮ್ಮ ಕರ್ಮಗಳೆಲ್ಲ ಒಂಥರ ಇಟ್ಸ್ ಗೋಯಿಂಗ್ ಟು ಗಿವ್ ನೆಗೆಟಿವ್ ರಿಸಲ್ಟ್ಸ್ ಓನ್ಲಿ. ಅರ್ಥ ಆಯ್ತಾ? ಹೌ ವಿ ಕ್ರಿಯೇಟ್ ಬ್ಯಾಡ್ ಕರ್ಮ. ಬ್ಯಾಡ್ ಕರ್ಮ ಅಂತ, ಪಾಪಕರ್ಮ ಅಂತ ಹೇಳಲ್ಲ ನಾನು. ಬ್ಯಾಡ್ ಕರ್ಮ, ಅನ್ಕಾನ್ಷಿಯಸ್ನೆಸ್. ಇಲ್ಲಿ ರೆಗ್ಯುಲೇಷನ್ಸ್ ಇರಲ್ಲ, ಅದ್ರದ್ದು ಇಂಪ್ಯಾಕ್ಟ್ ಮತ್ತೊಂದೇನೋ ಆಗುತ್ತೆ, ಮತ್ತೇನೋ ರೆಸ್ಪಾಂಡ್ ಮಾಡ್ತೀವಿ. ದಿಸ್ ಕೈಂಡ್ ಆಫ್ ಕನ್ಫ್ಯೂಷನ್, ಚೈನ್ ಆಫ್ ಕನ್ಫ್ಯೂಷನ್ಸ್, ಚೈನ್ ಆಫ್ ಕ್ಲಾರಿಟಿ ಇರಲ್ಲ, ಇಮೋಷನಲ್ ಔಟ್ಬರ್ಸ್ ಇರುತ್ತೆ,
ಡಿಪ್ರೆಷನ್ಸ್ ಇರುತ್ತೆ, ಇದರಲ್ಲಿ ಸುತ್ತ ಹಾಕ್ಕೊಂಡು ಓಡಾಡ್ಕೊಂಡಿರ್ತೀವಿ, ಹೌದಾ? ಸೊ ಫಸ್ಟ್ ಥಿಂಗ್ ನಮ್ಮ ಪತಂಜಲಿ ಯೋಗಶಾಸ್ತ್ರದಲ್ಲಿ ಹೇಳಿರೋದು ಯಮ ನಿಯಮ, ಡೂಸ್ ಆ್ಯಂಡ್ ಡೋಂಟ್ಸ್, ವೇರ್ ಇಟ್ ಈಸ್ ಟೋಲ್ಡ್ ಹೌ ಟು ಮೇಂಟೈನ್ ಯುವರ್ ಸೆಲ್ಫ್. ಶೌಚ ಆಗಲಿ, ನಿಮ್ಮ ದೇಹನ ಹೈಜಿನ್ನು, ಅದು ನಿಮ್ಮ ಆ್ಯಂಬಿಯನ್ಸ್ ಹೆಂಗೆ ಇಟ್ಕೋಬೇಕು, ಪ್ರತಿಯೊಂದೂ ಅದು. ನೆಕ್ಸ್ಟ್ ಬರೋದು ಆಸನ. ಈ ಆಸನದಲ್ಲಿ ವಿ ಹ್ಯಾವ್ ಟು ಪರ್ಫೆಕ್ಟ್ ಒನ್ ಪರ್ಟಿಕ್ಯುಲರ್ ಪಾಶ್ಚರ್ ವೇರ್ ವಿ ಕ್ಯಾನ್ ಸಿಟ್ ಕಂಫರ್ಟಬ್ಲಿ ಫಾರ್ ವೆರಿ ಲಾಂಗ್ ಟೈಮ್ ವಿತೌಟ್ ಬಾಡಿ ಡಿಸ್ಟರ್ಬಿಂಗ್ ಅಸ್. ಅರ್ಥ ಆಯ್ತಾ? ಅದು ಆಸನ. ದ್ಯಾಟ್ ಪರ್ಫೆಕ್ಷನ್ ನೀಡ್ಸ್ ಬಿ ಡನ್. ಒಂದು ಪಾಶ್ಚರಲ್ಲಿ ನಾವು ತುಂಬ ಹೊತ್ತು ಕೂತ್ಕೊಳ್ಳೋ ಒಂದು ಎಬಿಲಿಟಿ ಬೆಳೆಸ್ಕೋಬೇಕು. ಇದು ಪ್ರೈಮರಿ ರಿಕ್ವೈರ್ಮೆಂಟ್ ಟು ಗೆಟ್ ಇನ್ ಟು ದ ಸತ್ವ. ನಮಗೆಲ್ಲ ಬೇಕು ಅಂತ ಇದೀವಲ್ಲ ಸತ್ವ, ದಟ್ ಕಂಟ್ರೋಲ್ ಮೆಕ್ಯಾನಿಸಮ್ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಆ್ಯಂಬಿಯನ್ಸ್ ಆಯಿತು, ನಮ್ಮ ದೇಹ ಶೌಚ ಆಯಿತು, ಡೂಸ್ ಆ್ಯಂಡ್ ಡೋಂಟ್ಸ್ ಆಯಿತು, ಆಸನಗಳನ್ನ ಒಂದು ಆಸನನ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕಮ್ಸ್ ರೆಗ್ಯುಲೇಷನ್ ಆಫ್ ದ ಬ್ರೆತ್. ಯಾಕೆ ನಮ್ಮ ಉಸಿರಾಟಕ್ಕೆ ಅಷ್ಟೊಂದು ಮಹತ್ವ ಇದೆ? ಬಿಕಾಸ್ ಕೆಲಸಲ್ಲಿ ನೋಡಿ ಏದುಸಿರು ಬಿಡ್ತೀವಿ, ನಿಟ್ಟುಸಿರು ಬಿಟ್ಟ ಅಂತೀವಿ. ನಿಟ್ಟುಸಿರು ಬಿಟ್ಟ ಅಂದರೆ ಅಲ್ಲಿ ಏನಾಗುತ್ತೆ, ಒಂದು ದೀರ್ಘವಾದ ಉಸಿರು ತೊಗೊಂಡು ಹೋಗಲಿ ಬಿಡಪ್ಪ ಅಂದರೆ ಒಂದು ಥಾಟದ್ದು ಏನು ಔಟ್ಬಸ್ಟ್ ಆಗ್ತಾ ಇರುತ್ತಾ ಅದು ರೆಗ್ಯುಲೇಟ್ ಆಗುತ್ತೆ. ಅದೇ ರೀತಿ ಬಾಡಿದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಏನೋ ಒಂದು ಅಕ್ಯುಮುಲೇಟ್ ಆದಾಗ ನಾವು ಡೀಪ್ ಬ್ರೆತ್ ಮಾಡಿಕೊಂಡು ಅದನ್ನು ಹೊರಗಡೆ ಹಾಕ್ತೀವಿ ಅಥವಾ ಆಕ್ಸಿಜನ್ ಮಾಡೋದು. ಅಂದರೆ ನಮ್ಮ ಋಷಿಗಳು ಅಂಡರ್ಸ್ಟುಡ್ ದ್ಯಾಟ್ ಬೈ ರೆಗ್ಯುಲೇಟಿಂಗ್ ದ ಪ್ರಾಣ, ಬೈ ಅವರ್ ಬ್ರೆತ್ ಕಂಟ್ರೋಲ್ ಮಾಡೋದ್ರಿಂದ ಬಾಡಿ ಎನರ್ಜೀಸ್ನ ರೆಗ್ಯುಲೇಟ್ ಮಾಡಿ ಮೈಂಡನ್ನು ಕೂಡ ರೆಗ್ಯುಲೇಟ್ ಮಾಡ್ಬೋದು, ಒಂದು ಶಾಂತ ಸ್ಥಿತಿಗೆ ತೊಗೊಂಡು ಬರ್ಬೋದು ಅನ್ನೋದನ್ನು ಕಂಡುಕೊಂಡ್ರು. ಇದು ಆಸನ ಪ್ರಾಣಾಯಾಮ. ಇದನ್ನು ಕಲಿಬೇಕು. ಓಕೆ, ಇದಾದಮೇಲೆ ಪ್ರತ್ಯಾಹಾರ. ಇಲ್ಲಿ ಪ್ರತ್ಯಾಹಾರ ಅನ್ನೋದು ಸೆಲ್ಫ್ ರಿಫ್ಲೆಕ್ಷನ್, ಸೆಲ್ಫ್ ಎನಾಲಿಸಿಸ್. ನಿಮ್ಮ ಏನು ಮೂಡಿರುತ್ತಲ್ಲ, ನೀವು ಜನರಲಿ ನನಗೆ ಈ ಪರಿಸ್ಥಿತಿಗೆ ಅವನ ಕಾರಣ, ಅದು ಕಾರಣ, ಈ ಪರಿಸ್ಥಿತಿ ಕಾರಣ, ಅಮ್ಮ ಕಾರಣ, ಅಪ್ಪ ಕಾರಣ, ಏನು ನೀವು ಎಲ್ಲನೂ ಔಟ್ವರ್ಡನ್ನು ಮಾಡಿ ಕೂತ್ಕೊಂಡಿರ್ತೀರಲ್ಲ, ಅದನ್ನು ನೀವು ಡ್ರಾಪ್ ಮಾಡೋದು. ಎವ್ರಿಥಿಂಗ್ ನೌ ಯು ಸ್ಟಾರ್ಟ್ seeing from inside. What is that actually getting hurt? What is that blaming everything? Even internal, ಹೊರಗಡೆದನ್ನು ಬ್ಲೇಮ್ನೆಲ್ಲ ತೆಗೆದುಬಿಟ್ಟು ವೆನ್ ಯು ಸ್ಟಾರ್ಟ್ ಲುಕಿಂಗ್ ಇನ್ವರ್ಡ್ಸ್, ಅದನ್ನು ಪ್ರತ್ಯಾಹಾರ ಅಂತೀವಿ. ಅಂದರೆ ನಿಮ್ಮ ಸೆನ್ಸಸ್ನ ಯು ಆರ್ ಟರ್ನಿಂಗ್ ಇನ್ವರ್ಡ್ಸ್. ನಿಮ್ಮ ಕಣ್ಣು, ಮೂಗು, ಅದರಲ್ಲಿ ಏನೋ ಬರ್ತಿರೋ ಇನ್ಫಾರ್ಮೇಷನ್ಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ನಿಮ್ಮ ಪರಿಸ್ಥಿತಿಗೆ ಅದನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಯು ಆರ್ ಟರ್ನಿಂಗ್ ಇನ್ವರ್ಡ್ಸ್. ಯು ಆರ್ ಸಿಟ್ಟಿಂಗ್ ಇನ್ಸೈಡ್ ವಿತೌಟ್ ಬ್ಲೇಮಿಂಗ್ ಎನಿಥಿಂಗ್. ಅದನ್ನು ಟರ್ನಿಂಗ್ ಇನ್ವರ್ಡ್ಸ್ ಅಂತಾರೆ. ಓಕೆ, ಅದನ್ನು ಪ್ರತ್ಯಾಹಾರ ಅಂತಾರೆ. ನೆಕ್ಸ್ಟ್ ಬರೋದು ಧಾರಣ, ಧ್ಯಾನ, ಸಮಾಧಿ. ಧಾರಣದಲ್ಲಿ ಒಂದು ಥಾಟ್ನ ಧರಿಸ್ಬೇಕು, ಕಂಪ್ಲೀಟಾಗಿ ಧರಿಸ್ಬೇಕು. ಧಾರಣೆ ಮಾಡೋದು ಅಂತಾರೆ ಅದನ್ನು. ಅಂದರೆ ದೇವ್ರ ಬಗ್ಗೆ ಥಿಂಕಿಂಗ್, ಏನೋ ಒಂದು ಥಾಟ್ನ, ಒಂದು ಇದನ್ನು ಸಬ್ಜೆಕ್ಟ್ನ ತೊಗೊಂಡು ಧಾರಣ ಮಾಡ್ಕೊಳ್ಳೋದು, ಅದ್ರ ಕಡೆಯೇ ಧ್ಯಾನ. ತೈಲಧಾರೆ ಅಂತೆ ಧ್ಯಾನ ಅಂತ ಹೇಳ್ತಾರೆ. ತೈಲಧಾರೆ ಅಂತ ಮನಸ್ಸು ಕೊಡು ಶ್ರೀಹರಿಯೇ, ಕೇಳಿರ್ಬೋದು ನಮ್ಮ ದಾಸರ ಪದಗಳು. ಧ್ಯಾನದಲ್ಲಿ ನಿಮ್ಮ ಆ ಸಬ್ಜೆಕ್ಟ್ ಕಡೆಗೆ ನಿಮ್ಮ ಧ್ಯಾನ ತೈಲಧಾರೆ ಅಂತ ಹೋಗುತ್ತೆ. ಅಂದರೆ ನೀವು ಯಾವಾಗ ಒಂದು ಸಬ್ಜೆಕ್ಟ್ನ ಈಗ ನೋಡಿರ್ಬೋದು ನಮ್ಮ ಜೀವನದಲ್ಲಿ. ಸಪೋಸ್ ಸಚಿನ್ ತೆಂಡೂಲ್ಕರ್, ಅವನ ಧಾರಣ ಏನು, ಕ್ರಿಕೆಟ್ನ ಧಾರಣ ಮಾಡಿಬಿಟ್ಟಿದ್ದವನು. ಅವನ ಪ್ರತಿಯೊಂದು ಆ್ಯಕ್ಟಿವಿಟಿ ಇದರಲ್ಲಿ ಕ್ರಿಕೆಟ್ ವಾಸ್ ದ ಪ್ರೈಮರಿ ಕೀ ಸ್ಟೋನ್ ಹ್ಯಾಬಿಟ್. ಅವನದು ಲೈಫ್ ವಾಸ್ ಪ್ಲೇಯಿಂಗ್ ಅರೌಂಡ್ ದಟ್ ಸಬ್ಜೆಕ್ಟ್ ಕ್ರಿಕೆಟ್ ಅಲ್ವಾ? ಹಾಗೆ ಧಾರಣ ಮಾಡಿಕೊಂಡು ನೆಕ್ಸ್ಟು ಧ್ಯಾನ, ಅದರಲ್ಲಿ ಮಗ್ನ. ಅದರಲ್ಲಿ ಧ್ಯಾನದಲ್ಲಿ ಏನಾಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಫೈನ್ ಎಲಿಮೆಂಟ್ಸ್, ಫೈನರ್ ಆಸ್ಪೆಕ್ಟ್ಸ್. ನೀವು ಇಷ್ಟು ದಿವಸ ಗೊತ್ತಿಲ್ಲದೆ ಇರೋ ವಿಷಯಗಳು ನಿಮಗೆ ಗೊತ್ತಾಗಕ್ಕೆ ಶುರುವಾಗುತ್ತೆ. ಫೈನರ್ ಎಲಿಮೆಂಟ್ಸ್ ಧ್ಯಾನದಲ್ಲಿ. ಏನದು ಸಮಾಧಿ ಅಂತಂದರೆ, ನಿಮ್ಮ ಒಂದು ಲರ್ನಿಂಗ್ ಟಚಸ್ ದ ಎಂಡಿಂಗ್. ಅಲ್ಲಿ ಧಿ ಅಂದರೆ ಇಂಟಲೆಕ್ಟ್ಸ್
ಇಂಟೆಲೆಕ್ಟ್ ಟೇಕ್ಸ್ ರೆಸ್ಟ್, ಸಮಾಧಿ, ಸಮ ಆಗ್ಬಿಡುತ್ತದು. ದೆರ್ ಈಸ್ ನೋ ಕನ್ಫ್ಯೂಷನ್, ಫ್ಲಕ್ಚುಯೇಷನ್ಸ್. ಧೀ ಹ್ಯಾಸ್ ಬಿಕಮ್ ಸಮಾಧಿ. ಓಕೆ, the ability to enter samadhi is not possible without practicing do's, don'ts, asana, pratyahara, ಪ್ರಾಣಾಯಾಮ. ಅದು ಮಾಡದಿಲ್ಲಂಗೆ ಅದನ್ನು ಮಾಡೋಕ್ಕೆ ವೆರಿ ಟಫ್. ನೀವು ಹೇಳ್ಬೋದು ಕೆಲವೊಂದು ಋಷಿಗಳದ್ದು ಏನು ಫಿಸಿಕ್ ಇರುತ್ತಾ, ಹಂಗಿರುತ್ತಾ. ಫಿಸಿಕ್ ಅಂತಂದ್ರೆ ಸಿಕ್ಸ್ ಪ್ಯಾಕ್ ಅಲ್ಲ. ಆಮೇಲಿಂದ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಯೋಗಿಗಳಿಗೂ ಸಡನ್ನಾಗಿ ಬಂದಿರಲ್ಲ, ಒಂದು ಪ್ರಾಸೆಸ್ಸಿಂದ ಬಂದಿರ್ತಾರೆ. ಜನ್ಮ ಅಂಥದ್ದು, ಅದನ್ನು ಭಾಳ ಜನ ನಂಬಲ್ಲ. ನಾವು ಜನ್ಮ ಅಂತ ತಕ್ಷಣ ಹೋಗು ಅಂತೀವಿ. ಬಟ್ ವಿ ಹ್ಯಾವ್ ಪ್ರೂಫ್ಸ್. ಓಕೆ, ದ ಅಕ್ಯುಮುಲೇಷನ್ ಆಫ್ ಕರ್ಮ, ವೆನ್ ದೆರ್ ಈಸ್ ನೋ ಸತ್ವ ಇನ್ವಾಲ್ವ್ಡ್, ಅದು ಇಟ್ ವಿಲ್ ನೆವರ್ ಅಲೋ ಯು ಇಂಟು ಸಮಾಧಿ, ಧ್ಯಾನ, ಯಾವುದಕ್ಕೂ ಅಲೋ ಮಾಡಲ್ಲ. ಏನು ತಿಪ್ಪರ್ಲಾಗ ಹಾಕಿದ್ರೂ ಅಲೋ ಮಾಡಲ್ಲ. ಸೊ ಪ್ಯೂರಿಫಿಕೇಷನ್ ಆಫ್ ಮನಸ್ಸು, ಪ್ಯೂರಿಫಿಕೇಷನ್ ಆಫ್ ಇಂಟೆಲೆಕ್ಟ್, ಚಿತ್ತಶುದ್ಧಿ, ಮನಃಶುದ್ಧಿ ಹಾಗೂ ಆತ್ಮಶುದ್ಧಿ. ಆತ್ಮ ಮತ್ತು ಹೇಳ್ತಾರೆ ಯಾವಾಗಲೂ ಆತ್ಮ ಶುದ್ಧನೇ ಅದು, ಆದರೆ ಅದ್ರ ಮೇಲಿಂದ ಇರೋ ಇಂಪ್ರಿಂಟ್ಸ್ನ ಶುದ್ಧ ಆಗಬೇಕು, ಸಂಸ್ಕಾರಗಳು ಶುದ್ಧ ಆಗಬೇಕಾಗುತ್ತೆ. ಸೊ ದೀಸ್ ಪ್ರೊಸೆಸ್ ಈಸ್ ಕಂಪ್ಲೀಟ್ಲಿ ಪಾಸಿಬಲ್, ಆ್ಯಂಡ್ ಫೈನಲಿ ವಿ ಎಂಡ್ ಅಪ್ ಬಿಕಮ್ ಎ ಸತ್ವದು ಡಾಮಿನೇಷನ್. ವೆನ್ ವಿ ಕೆನ್ ಸ್ಟಾರ್ಟ್ ಎಕ್ಸಸೈಸಿಂಗ್ ಕಂಟ್ರೋಲ್ ಓವರ್ ತಮಸ್ ಆ್ಯಂಡ್ ರಜಸ್, ಆ ಒಂದು ಸ್ಥಿತಪ್ರಜ್ಞತೆ ಬರೋದು ಎಲ್ಲ ಪಾಸಿಬಲ್ ಆದಾಗ. ಆಮೇಲೆ ಇದು ಒಂದು ದಿವಸದಲ್ಲಾಗುತ್ತಾ, ಒಂದು ತಿಂಗಳಲ್ಲಾಗುತ್ತಾ? ನೋ, ಇಟ್ಸ್ ಎ ಲೈಫ್ ಲಾಂಗ್ ಪ್ರೊಸೆಸ್. ಇದನ್ನೇ ನಮ್ಮ ಭಾರತೀಯ ಜೀವನ ಪದ್ಧತಿ ಅಥವಾ ಹಿಂದೂ ಧರ್ಮ ಅಂತ ಕರೆಯೋದು. ನಮಸ್ಕಾರ.